ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೊ ಎಲ್ಲರಿಗೂ ಇಂಗ್ಲೀಷ್ ಗ್ರಾಮರ್ ಕ್ಲಾಸ್ಗೆ ಸ್ವಾಗತ. ಸೊ ನಾವು ಕಳೆದ ತರಗತಿಯಲ್ಲಿ ಇಂಗ್ಲೀಷ್ ಗ್ರಾಮರ್ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಮೊದಲ 4 ಟೈಪ್ ಆಫ್ ಪಾರ್ಟ್ಸ್ ಆಫ್ ಸ್ಪೀಚನ್ನು ಕಲ್ತಿದ್ದೀವಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ಇನ್ನುಳಿದ 4 ಪಾರ್ಟ್ಸ್ ಆಫ್ ಸ್ಪೀಚನ್ನು ಸ್ಟಡಿ ಮಾಡೋಣ. ಸೊ ಫಸ್ಟ್ ಕ್ಲಾಸಲ್ಲಿ ನಾನು ನೌನ್ ಅಂದರೆ ಏನು, ಪ್ರನೌನ್ ಅಂದರೆ ಏನು, ಆಮೇಲೆ ವರ್ಬ್ ಅಂದರೆ ಏನು, ಎಡ್ಜೆಕ್ಟಿವ್ ಅಂದರೆ ಏನು, ಸೊ 4ನ್ನ ನಿಮಗೆ ಬ್ರೀಫಾಗಿ ಹೇಳ್ಕೊಟ್ಟಿದ್ದೆ. ಸೊ ಟೆನ್ಸಸ್ ಸ್ಟಡಿ ಮಾಡೋಕ್ಕೆ ಎಷ್ಟು ಬೇಕಂತೇಳಿ. ನೌನ್ ಅಂದರೆ ನಾಮಪದ, ದ ವರ್ಡ್. ನೌನ್ ಅಂದರೆ ದ ನೇಮ್ ಆಫ್ ಅ ಪರ್ಸನ್, ಪ್ಲೇಸ್, ಥಿಂಗ್ಸ್, ದಟ್ ಇಸ್ ಕಾಲ್ಡ್ ಅ ನೌನ್. ಒಬ್ಬ ವ್ಯಕ್ತಿಯ ಅಥವಾ ಒಂದು ವಸ್ತು ಅಥವಾ ಒಂದು ಸ್ಥಳದ ಅಥವಾ ಒಂದು ಪ್ರಾಣಿಯ ಹೆಸರು. ಸೊ ಇವೆಲ್ಲವನ್ನು ನಾವೇನಂತ ನೌನ್ ಅಂತೀವಿ. ನೆಕ್ಸ್ಟ್ ಪ್ರನೌನ್ ಅಂದರೆ ದ ವರ್ಡ್ಸ್ ಯೂಸ್ ಇನ್ ದ ಪ್ಲೇಸ್ ಆಫ್ ನೌನ್ ಈಸ್ ಕಾಲ್ಡ್ ಅ ಪ್ರನೌನ್. ಸೊ ಐ, ವಿ, ಯು, ಹಿ, ಸಿ, ಇಟ್, ದೇ ಇವೆಲ್ಲ ಏನಿದೆ ಅಲ್ವಾ, ಇವೆಲ್ಲ ಮೈನ್, ಮೈ, ಮೀ. ಸೊ ಇವೆಲ್ಲ ಏನು ಬರುತ್ತೆ ಅಂದರೆ ಪ್ರನೌನ್ ಬರುತ್ತೆ. ನೆಕ್ಸ್ಟ್ ವರ್ಬ್ ಅಂದರೆ ಏನು, ಕ್ರಿಯಾಪದ. ದ ವರ್ಡ್ ವಿಚ್ ಶೋಸ್ ಆ್ಯಕ್ಷನ್ ಈಸ್ ಕಾಲ್ಡ್ ವರ್ಬ್. ಅಂದರೆ ರನ್ನು, ಗೋ, ಡ್ರಿಂಕು, ಸ್ಲೀಪು, ಜಂಪು ಇವೆಲ್ಲ ಇದೆ ಅಲ್ವಾ, ಆ್ಯಕ್ಟು, ಸಿಂಗು. ಸೊ ಇವೆಲ್ಲ ವರ್ಬು. ನೆಕ್ಸ್ಟು ಇನ್ನೊಂದು ಎಡ್ಜೆಕ್ಟಿವ್, ವಿಶೇಷಣ. ಸೊ ವಿಶೇಷಣ ಅಂದರೆ ವರ್ಬ್ನ ಡಿಸ್ಕ್ರೈಬ್, ವರ್ಬ್ ಆರ್ ಎಡ್ಜೆಕ್ಟಿವ್ನ ಡಿಸ್ಕ್ರೈಬ್ ಮಾಡ್ತಲ್ವಾ, ಅದೇ ವಿಶೇಷಣ. ಸೊ ಇಷ್ಟು ಟೋಟಲ್ 4 ಇದನ್ನು ನಾವು ಸ್ಟಡಿ ಮಾಡಿದ್ದೀವಿ ಪಾರ್ಟ್ಸ್ ಆಫ್ ಸ್ಪೀಚನ್ನ. ಸೊ ಈ ಕ್ಲಾಸ್ನಲ್ಲಿ ಈ ಮುಂದುವರಿದ ಇನ್ನೂ 4 ಪಾರ್ಟ್ಸ್ ಆಫ್ ಸ್ಪೀಚ್ ನಾವು ಸ್ಟಡಿ ಮಾಡೋಣ. ಸೊ ಅದರಲ್ಲಿ ಫಸ್ಟ್ 5th ಪಾರ್ಟ್ಸ್ ಆಫ್ ಸ್ಪೀಚು ಎಡ್ವರ್ಬ್ ಅಂದರೆ ಕ್ರಿಯಾ ವಿಶೇಷಣ. ವರ್ಬ್ ಅಂದರೆ ಕ್ರಿಯಾಪದ, ಎಡ್ವರ್ಬ್ ಅಂದರೆ ಕ್ರಿಯಾ ವಿಶೇಷಣ. ಎಡ್ವರ್ಬ್ ಮೀನ್ಸ್ ಆ್ಯಂಡ್ ಎಡ್ವರ್ಬ್ ಈಸ್ ಅ ವರ್ಡ್ ಇನ್ ಅ ಸೆಂಟೆನ್ಸ್ ದಟ್ ಡಿಸ್ಕ್ರೈಬ್ಸ್ ಅ ವರ್ಬ್ ಆರ್ ಎಡ್ಜೆಕ್ಟಿವ್. ಸೊ ಒಂದು ವಾಕ್ಯದಲ್ಲಿ ಒಂದು ವರ್ಬ್ ಅಥವಾ ಅಡ್ಜೆಕ್ಟಿವ್ನ ಯಾವುದು ಡಿಸ್ಕ್ರೈಬ್ ಮಾಡ್ತೋ ಅದು ಎಡ್ವರ್ಬ್. ಎಡ್ವರ್ಬ್ ಅನ್ನೋದು ಒಂದು ವಾಕ್ಯದಲ್ಲಿ ಬರುವಂತಹ ವರ್ಬ್ ಅಥವಾ ಅಡ್ಜೆಕ್ಟಿವ್ನ ಡಿಸ್ಕ್ರೈಬ್ ಮಾಡ್ತದೆ, ಅದನ್ನು ಹೊಗಳುತ್ತೆ, ಅದನ್ನು ವಿವರಿಸ ಅದಕ್ಕೊಂದು ಜಾಸ್ತಿ ಎಂಪಸೈಸ್ ಮಾಡಿ ಹೇಳುತ್ತೆ ಅದು. ಸೊ ಆ ಥರ ಎಂಪಸೈಸ್ ಮಾಡುವಂತಹ ಒಂದು ವರ್ಡ್ಗೆ ನಾವು ಎಡ್ವರ್ಬ್ ಅಂತೀವಿ. ಇದಕ್ಕೆ ಉದಾಹರಣೆ ನೋಡಿ ಯಾವ ಥರ ಅಂಥೇಳಿ. ಹಿಯರ್ ಐ ರಿಯಲಿ ಲೈಕ್ ಐಸ್ ಕ್ರೀಮ್. ಲೈಕ್ಸ್ ಅಲ್ಲ, ಇದು ಲೈಕ್. ಐ ರಿಯಲಿ ಲೈಕ್ ಐಸ್ ಕ್ರೀಮ್. ಇಲ್ಲಿ ಐ ಲೈಕ್ ಐಸ್ ಕ್ರೀಮ್ ಕೂಡ ಆಗ್ಬೋದು, ಬಟ್ ಇಲ್ಲಿ ರಿಯಲ್ ಇದೆ ಅಲ್ವಾ. ಸೊ ರಿಯಲ್ ಏನೋಂಥ ವರ್ಡು ಈ ವರ್ಬಿಗೆ, ಲೈಕ್ ಅನ್ನೋ ವರ್ಬಿಗೆ ಡಿಸ್ಕ್ರೈಬ್ ಮಾಡುತ್ತೆ, ಇದಕ್ಕೊಂದು ಎಕ್ಸ್ಟ್ರಾ ಬೂಸ್ಟ್ ಕೊಡುತ್ತೆ. ಸೊ ಹಾಗಾಗಿ ಇಲ್ಲಿ ರಿಯಲ್ ಅನ್ನೋದು ಎಡ್ವರ್ಬ್ ಆಗುತ್ತೆ, ಗೊತ್ತಲ್ವಾ. ಐ ರಿಯಲಿ ಲೈಕ್ ಐಸ್ ಕ್ರೀಮ್, ಇಲ್ಲಿ ರಿಯಲ್ ಅನ್ನೋದು ಎಡ್ವರ್ಬ್. ನೆಕ್ಸ್ಟ್ 2ನೇ ಉದಾಹರಣೆ ನೋಡಿ. ಸಿ ಡ್ಯಾನ್ಸ್ ವೆರಿ ಸ್ಲೋಲಿ. ಸಿ ಡ್ಯಾನ್ಸ್ ಸ್ಲೋಲಿ ಅಂತ ಅನ್ಬೋದು, ಸಾಕು, ಓಕೆ, ಅಷ್ಟೇ ಆಗುತ್ತೆ. ಬಟ್ ಸಿ ಡ್ಯಾನ್ಸ್ ವೆರಿ ಸ್ಲೋಲಿ ಅಂತಂದರೆ ಇದರಲ್ಲಿ ವೇರಿ ಇದೆ ಅಲ್ವಾ, ದಟ್ ಈಸ್ ಅ ಎಡ್ವರ್ಬ್. ಸ್ಲೋಲಿ, ಸಿ ಡ್ಯಾನ್ಸ್ ಸ್ಲೋಲಿ ಕಾಮನ್ ಸೆಂಟೆನ್ಸ್ ಆಯಿತು. ಬಟ್ ಅದನ್ನು ನಾವು ಸ್ವಲ್ಪ ಡಿಸ್ಕ್ರೈಬ್ ಮಾಡ್ಬೇಕಲ್ಲ, ಅದನ್ನು ಸ್ವಲ್ಪ ನಾವು ವಿವರಣೆ ಮಾಡಿ ಹೇಳ್ಬೇಕಂದ್ರೆ ಅದನ್ನು ಸ್ವಲ್ಪ ನಾವು ಅದಕ್ಕೊಂದು ಹೊಸ ಒಂದು ಹೊಗಳಿಕೆ ಅಂತಲ್ಲ, ನಾವು ಒಂದು ಹೊಗಳಿ ನೋಡು ಹೇಳ್ಬೇಕಂತಂದರೆ, ಅಂದರೆ ಹೊಗಳದ ಇರ್ಬೋದು ಪ್ಲಸ್ ತೆಗೆದಿರ್ಬೋದು, ಎರಡೂ ಕೂಡ ಬರುತ್ತೆ ಅಲ್ಲಿ. ಸೊ ಸಿ ಡ್ಯಾನ್ಸ್ ವೆರಿ ಸ್ಲೋಲಿ, ಸಿ ಡ್ಯಾನ್ಸ್ ವೆರಿ ಫಾಸ್ಟ್ ಕೂಡ ಅನ್ಬೋದು ನಾವು. ಸೊ ಹಾಗಾಗಿ ಇದು ಎಡ್ವರ್ಬ್ ಆಗುತ್ತೆ. ದೀಕ್ಷಿತ್ ಸ್ಪೀಕ್ಸ್ ಲೌಡ್ಲಿ. ದೀಕ್ಷಿತ್ ಸ್ಪೀಕ್ಸ್ ಲೌಡ್ಲಿ ಅಂದರೆ ಇಲ್ಲಿ ಲೌಡ್ಲಿ ಅನ್ನೋದು ವರ್ಡ್ ಅಡ್ವರ್ಬ್. ನೆಕ್ಸ್ಟ್ ಸಿ ಸಿಂಗ್ಸ್ ವೆರಿ ಮೆಲೋಡಿಯಸ್ಲಿ. ಇಲ್ಲಿ ಮೆಲೋಡಿಯಸ್ ಇದೆ ಅಲ್ವಾ ಇಲ್ಲಿ. ಸೊ ಸಿ ಸಿಂಗ್ಸ್ ವೆರಿ ಮೆಲೋಡಿಯಸ್ಲಿ. ಸೊ ಇಲ್ಲಿ ಮೆಲೋಡಿಯಸ್ಲಿ ಅನ್ನೋದು ಇದು ಎಡ್ವರ್ಬ್. ಸಿಂಗ್ಸ್ ಇದೆ ಅಲ್ವಾ, ಅದನ್ನು ಸ್ವಲ್ಪ ಅದು ಡಿಸ್ಕ್ರೈಬ್ ಮಾಡುತ್ತೆ. ಇದಿಷ್ಟು ಬಂದು ಎಡ್ವರ್ಬು. ನೆಕ್ಸ್ಟು ಪ್ರಿಪೋಸಿಷನು ಟೆನ್ಸಸ್ಸಲ್ಲಿ, ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಪ್ರಿಪೋಸಿಷನ್ ಇದೆ ಅಲ್ವಾ, ಇದು ನಿಮಗೆ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಬರುವಂಥ ಒಂದು ಅತಿ ಮುಖ್ಯವಾದ ಒಂದು ಅಧ್ಯಾಯ, ಇದು ಒಂದು ವಿಧ. ಸೊ ಹಾಗಾಗಿ ನಾವು ಪ್ರಿಪೋಸಿಷನ್ ಬಗ್ಗೆ ಜಸ್ಟ್ ಬ್ರೀಫಾಗಿ ತಿಳ್ಕೊಂಡ್ರೆ ಸಾಕಾಗಲ್ಲ. ಪ್ರಿಪೋಸಿಷನ್ ಬಗ್ಗೆ ನಾವು ಇನ್ ಡೆಪ್ತಾಗಿ ಸ್ಟಡಿ ಮಾಡಲೇಬೇಕು. ಬಟ್ ಈ ಕ್ಲಾಸಲ್ಲಿ ನಾನು ಪ್ರಿಪೋಸಿಷನ್ ಬಗ್ಗೆ ಡೆಪ್ತಾಗಿ ಹೇಳಲ್ಲ, ಜಸ್ಟ್ ನಿಮಗೆ ನೆಕ್ಸ್ಟ್ ಟೆನ್ಸಸ್ ಕಲಿಯೋಕ್ಕೆ ಎಷ್ಟು ಬೇಕೋ ಅಷ್ಟೇ ಹೇಳ್ತೀನಿ. ವಾಟ್ ಇಸ್ ಅ ಪ್ರಿಪೋಸಿಷನ್ ಯಾವ್ಯಾವ ಬರುತ್ತೆ ಮತ್ತು ಅದನ್ನು ಯಾವ ಸಂದರ್ಭದಲ್ಲಿ ನಾವು ಯೂಸ್ ಮಾಡಬೇಕು ಅಷ್ಟು ತಿಳ್ಕೊಳ್ಳಿ. ಸೊ ನೆಕ್ಸ್ಟ್ ಬೇರೆ ಕ್ಲಾಸ್ ಮಾಡುವಾಗ ಪ್ರಿಪೋಸಿಷನ್ ಮೇಲೇ ಒಂದು ಸಪ್ರೇಟಾಗಿ 2-3 ಕ್ಲಾಸ್ ಮಾಡೋಣ. ಸೊ ಆ ಒಂದು ಸಂದರ್ಭದಲ್ಲಿ ಸಪ್ರೇಟಾಗಿ ಪ್ರತಿಯೊಂದು ಪ್ರಿಪೋಸಿಷನ್ ಕೂಡ ಯಾವ್ಯಾವ ಪ್ರಿಪೋಸಿಷನು ಯಾವ ಸಂದರ್ಭದಲ್ಲಿ ಯಾವ ಸಿಚುವೇಷನಲ್ಲಿ ನಾವು ಯೂಸ್ ಮಾಡಬೇಕಂತೇಳಿ ಈ ಡೀಟೇಲಾಗಿ ಅರ್ಥ ಮಾಡ್ಕೊಂಡು ಹೋಗೋಣ.
ಸೊ ಹಾಗಾಗಿ ಪ್ರಿಪೋಸಿಷನ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇನ್ ಇಂಗ್ಲೀಷ್ ಗ್ರಾಮರ್. ಸೊ ಇವನ್ ದೋ if you want to develop your spoken English, then also you have to focus very much on preposition. ಸೊ ನಿಮಗೆ ಪ್ರಿಪೋಸಿಷನಲ್ಲಿ ಕಮಾಂಡ್ ಇತ್ತಂದರೆ ಸೊ ಯು ಕ್ಯಾನ್ ಸ್ಪೀಕ್ ಇನ್ ಇಂಗ್ಲೀಷ್ ವೆರಿ ಈಸಿಲಿ. ಆಮೇಲೆ KPSC ನಡೆಸುವಂಥ ಎಷ್ಟೋ ಎಕ್ಸಾಮಲ್ಲಿ ಪ್ರಿಪೋಸಿಷನ್ ಮೇಲೆ ಎಷ್ಟೋ ಕ್ವಶನ್ ಬರುತ್ತೆ. KPSC ಇರ್ಬೋದು, ಆಮೇಲೆ SSC ಥ್ರೂ ಇರ್ಬೋದು, ಯಾವುದೇ ಸ್ಟೇಟ್ ಗೌರ್ಮೆಂಟು ಪ್ಲಸ್ ಸೆಂಟ್ರಲ್ ಗೌರ್ಮೆಂಟ್ ಯಾವುದೇ ಎಕ್ಸಾಮ್ ಇರ್ಬೋದು. ಪ್ರತಿಯೊಂದು ಎಕ್ಸಾಮಲ್ಲಿ ಕೆಲವೊಂದು ಎಕ್ಸಾಮಲ್ಲಿ ಒಂದೊಂದು ಪೇಪರ್ಸ್ ಇರುತ್ತೆ ಇಂಗ್ಲೀಷ್ ಗ್ರಾಮರ್ ಮೇಲೆ. ಸೊ ಈಗ KPSC ಅವರು ಗ್ರೂಪ್ ಸಿಗೆ ಅಂತೇಳಿ ಸಪ್ರೇಟಾಗಿ ಒಂದು ಎಕ್ಸಾಮ್ ಮಾಡ್ತಾರೆ. ಒಂದು ಪರ್ಟಿಕ್ಯುಲರ್ ಒಂದು ಕಾಮನ್ ಪೇಪರ್ ಇರುತ್ತೆ. ಆ ಪೇಪರಲ್ಲಿ ಇಂಗ್ಲೀಷ್ ಕೂಡ ಒಂದು ಚಾಪ್ಟರ್, ಇಂಗ್ಲೀಷ್ ಗ್ರಾಮರ್ ಕೂಡ ಅದರಲ್ಲಿ ಎಷ್ಟೋ ಬರುತ್ತೆ. ಸೊ ಅದರಲ್ಲಿ ಮೇನ್ ಯಾವುದಪ್ಪ ಅಂದರೆ ನಿಮ್ಗೆ ಇಂಗ್ಲೀಷಲ್ಲಿ ಬರೋದು ಆರ್ಟಿಕಲ್ಸು, ಪ್ರಿಪೋಸಿಷನ್ ಪ್ಲಸ್ ಟೆನ್ಸಸ್. ಸೊ ಇಷ್ಟು ನಿಮಗೆ ಗೊತ್ತಾಯಿತು ಅಂತಂದರೆ ಸೊ ನೀವು ಇವನ್ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯಲು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಇವನ್ ಕೇವಲ ಸ್ಟೂಡೆಂಟ್ ಅಷ್ಟೇ ಅಲ್ಲ, ಯಾರು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ಸ್ಟಡಿ ಮಾಡ್ತಾ ಇದ್ದೀರಾ ಅವರು ಕೂಡ ನೀವು ಕೂಡ ಪ್ರಿಪರೇಷನ್ ಕಲಿಯಬೇಕು. ಸೊ ಅದಕ್ಕೆ ಈಗ ಬ್ರೀಫಾಗಿ ನಾವು ಸ್ಟಡಿ ಮಾಡ್ಕೊಂಡು ಹೋಗೋಣ. ಈಗ ಪ್ರಿಪೋಸಿಷನ್ ಇಸ್ ಅ ವರ್ಡ್ ಟು ಲಿಂಕ್ ನೌನ್ ಆರ್ ಪ್ರನೌನ್ ವಿತ್ ಅದರ್ ವರ್ಡ್ಸ್. ಇಟ್ ವಿಲ್ ಬಿ ಯೂಸ್ಡ್ ಫಾರ್ ಡೈರೆಕ್ಷನ್, ಟೈಮ್ ಆ್ಯಂಡ್ ಪ್ಲೇಸ್. ಪ್ರಿಪೋಸಿಷನ್ ಅಂದರೆ ನೌನ್ ಆ್ಯಂಡ್ ಪ್ರನೌನ್ನ ಅದು ಲಿಂಕ್ ಮಾಡುತ್ತೆ. ಸೊ ಅದಕ್ಕೆ ಪ್ರಿಪೋಸಿಷನ್ ಅನ್ನೋದು. ಯಾವ ಒಂದು ಶಬ್ದವು ನೌನ್ ಮತ್ತು ಪ್ರನೌನ್ನ ಲಿಂಕ್ ಮಾಡುತ್ತಲ್ವಾ, ಸೊ ಅದೇ ಒಂದು ಶಬ್ದವನ್ನು ನಾವು ಪ್ರಿಪೋಸಿಷನ್ ಅಂತೀವಿ. ಸೊ ಉದಾಹರಣೆಗೆ ಯಾವ್ದು ಹೇಳಿ? ಇನ್ನು, ಆ್ಯಟು, ಆನು, ಆಫು, ಫಾರು, ಆಫ್ಟರು, ಬಿಫೋರು, ಬಿಸೈಡು, ಬಿಹೈಂಡು, ಬಿಟ್ವೀನು, ಅಮಾಂಗು, ಅಬೋವ್ ಇವೆಲ್ಲ ಇದೆ ಅಲ್ವಾ. ಸೊ ಪ್ರತಿಯೊಂದು ಎಲ್ಲ ಪ್ರಿಪೋಸಿಷನು. ಸೊ ಪ್ರತಿಯೊಂದಕ್ಕೂ ಒಂದೊಂದು ಇನ್ ಅಂದರೆ ಏನು, ಆ್ಯಟ್ ಅಂದರೆ ಏನು, ಅದನ್ನು ನಾವು ಟೈಮಲ್ಲಿ ಸಿಚುವೇಷನಲ್ಲಿ ಅದನ್ನು ನಾವು ಬಳಸ್ತೀವಿ. ಆಫು, ಫಾರ್, ಸೊ ಅದ್ರ ಬಗ್ಗೆ ಡಿಟೇಲಾಗಿ ತಿಳ್ಕೊಳ್ಳೋಣ ಈಗ ಬ್ರೀಫಾಗಿ ನಿಮ್ಗೆ ಒಂದೊಂದು ಎಕ್ಸಾಂಪಲ್ ಕೊಡ್ಕೊಂಡು ಹೋಗ್ತೀನಿ. ದ ಬುಕ್ ಈಸ್ ಆನ್ ದ ಟೇಬಲ್. ಪುಸ್ತಕವು ಟೇಬಲ್ ಮೇಲೆ ಇದೆ. ಇಲ್ಲಿ ಆನ್ ಅನ್ನೋದೇನು ಹೇಳಿ? ಪ್ರಿಪೋಸಿಷನ್. ದ ಸಿಮ್ ಕಾರ್ಡ್ ಈಸ್ ಇನ್ ದ ಮೊಬೈಲ್. ಇನ್ ಅನ್ನೋದು ಪ್ರಿಪೋಸಿಷನ್. ಹಿ ಈಸ್ ಸಿಟ್ಟಿಂಗ್ ಬಿಹೈಂಡ್ ದ ಚೇರ್. ಬಿಹೈಂಡ್ ಅನ್ನೋದು ಪ್ರಿಪೋಸಿಷನ್. ದಿಸ್ ಈಸ್ ಫಾರ್ ಮೈ ಫ್ರೆಂಡ್. ಫಾರ್ ಅನ್ನೋದು ಪ್ರಿಪೋಸಿಷನ್. ದೇರ್ ಈಸ್ ಹ್ಯೂಜ್ ಕಾಂಪಿಟೇಷನ್ ಬಿಟ್ವೀನ್ ಪ್ರಜ್ವಲ್ ಆ್ಯಂಡ್ ಪ್ರವೀಣ್. ಇದು ಕೂಡ ಪ್ರಿಪೋಸಿಷನ್. ಬಿಟ್ವೀನ್ ಅನ್ನೋದು ಪ್ರಿಪೋಸಿಷನ್. ಸೊ ಇಷ್ಟೆಲ್ಲ ಪ್ರಿಪೋಸಿಷನ್ ಉದಾಹರಣೆಗೆ ಬರುತ್ತೆ. ಸೊ ನಾವು ಅದನ್ನು ನೆಕ್ಸ್ಟ್ ಸಪ್ರೇಟ್ ಕ್ಲಾಸ್ ಮಾಡುವಾಗ ಡಿಟೇಲಾಗಿ ಹೇಳ್ತೀನಿ. ಸೊ ಇವಾಗ ಮಾತ್ರ ಇಷ್ಟು ತಿಳ್ಕೊಳ್ಳಿ, ಇಷ್ಟು ಸಾಕು. ಈಗ ನಿಮ್ಗೆ ಪ್ರಿಪೋಸಿಷನ್ ಅಂದರೆ ಏನು ಸೊ ನಿಮ್ಗೆ ಗೊತ್ತಾಗಬೇಕು. ಇನ್ನು, ಆನು, ಆ್ಯಟು, ಬಿಟ್ವೀನು, ಅಮಾಂಗು ಈ ಒಂದು ವರ್ಡ್ ಬಂತಂದರೆ ಎಸ್ ದೀಸ್ ಆರ್ ದ ಪ್ರಿಪೋಸಿಷನ್ ನಮ್ಗೆ ಗೊತ್ತಿರ್ಬೇಕು ನಿಮಗೆ. ಸೊ ಇದನ್ನು ಯಾವಾಗ ಯೂಸ್ ಮಾಡ್ಬೇಕಂತ ಒಂದು ಅರ್ಥ ನೆಕ್ಸ್ಟ್ ಇದು ಮಾಡ್ಕೊಳ್ಳೋಣ. ಆನ್ ಅಂದರೆ ಮೇಲೆ, ಇನ್ ಅಂದರೆ ಒಳಗೆ. ದ ಬುಕ್ ಈಸ್ ಆನ್ ದ ಟೇಬಲ್. ಪುಸ್ತಕವು ಟೇಬಲ್ ಮೇಲೆ ಇದೆ. ದ ಸಿಮ್ ಕಾರ್ಡ್ ಈಸ್ ಇನ್ ದ ಮೊಬೈಲ್. ಸಿಮ್ ಕಾರ್ಡು ಮೊಬೈಲ್ ಒಳಗೆ ಇದೆ. ಇನ್ ಅಂದರೆ ಒಳಗೆ. ಬಿಹೈಂಡ್ ಅಂದರೆ ಹಿಂದೆ. ಈ ಸಿಟ್ಟಿಂಗ್ ಬಿಹೈಂಡ್ ದ ಚೇರ್. ಸೊ ಅವನು ಚೇರ್ ಬಿಹೈಂಡ್ ಹಿಂದ್ಗಡೆ ಕುಳಿತಿದ್ದಾನೆ. ಫಾರ್ ಅಂದರೆ ಗಾಗಿ. ಬಿಟ್ವೀನ್ ಅಂದರೆ ಮಧ್ಯೆ. ಇಲ್ಲಿ ಬಿಟ್ವೀನ್ ಅಂದ್ರೂ ಕೂಡ ಮಧ್ಯೆ, ಅಮಾಂಗ್ ಅಂದ್ರೂ ಕೂಡ ಮಧ್ಯೆ. ಸೊ ಬಿಟ್ವೀನ್ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಅಲ್ಲಿ 2 ಪರ್ಸನ್ಸ್ ಏನಾದ್ರು ಇದ್ದರೆ, ಆ ಸೆಂಟೆನ್ಸಲ್ಲಿ 2 ಪರ್ಸನ್ಸ್ ಇದ್ದರೆ ನಾವಲ್ಲಿ ಬಿಟ್ವೀನ್ ಯೂಸ್ ಮಾಡ್ತೀವಿ. ಬೈ ಚಾನ್ಸ್ ಅಲ್ಲಿ ಏನಾದ್ರು ಮೋರ್ ದೆನ್ 2 ಇದ್ದರೆ ಅಲ್ಲಿ ಅಮಾಂಗ್ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ದೇರ್ ಇಸ್ ಎ ಹ್ಯೂಜ್ ಕಾಂಪಿಟೇಷನ್ ಬಿಟ್ವೀನ್ ದ ಸ್ಟೂಡೆಂಟ್ಸ್. ಇದು ಬಂತಂದರೆ ಅವಾಗ ಇಲ್ಲಿ ಬಿಟ್ವೀನ್ ಬರಲ್ಲ, ಇಲ್ಲಿ ಅಮಾಂಗ್ ಬರುತ್ತೆ. ಇಲ್ಲಿ ದೇರ್ ಇಸ್ ಎ ಹ್ಯೂಜ್ ಕಾಂಪಿಟೇಷನ್ ಅಮಾಂಗ್ ದ ಸ್ಟೂಡೆಂಟ್ಸು ದಟ್ ದ ನಂಬರ್ ಆಫ್ ಪರ್ಸನ್ಸ್ ಈಸ್ ಮೋರ್ ದೆನ್ 2, ಇಸಂಟ್ ಇಟ್? ಸೊ ಹಾಗಾಗಿ ನಾವು ಇಲ್ಲಿ ಅಮಾಂಗ್ ಬಳಸ್ತೀವಿ. ಬಟ್ ದೇರ್ ಇಸ್ ಹ್ಯೂಜ್ ಕಾಂಪಿಟೇಷನ್ ಬಿಟ್ವೀನ್ ಪ್ರವೀಣ್ ಆ್ಯಂಡ್ ಪ್ರಜ್ವಲ್ ಅಂತಂದರೆ ಅವಾಗ ಓನ್ಲಿ 2 ಪರ್ಸನ್ಸ್ ಇದ್ದಾರಲ್ಲಿ. ಸೊ ಹಾಗಾಗಿ ನಾವಿಲ್ಲಿ ಇನ್ಸ್ಟೆಡ್ ಆಫ್ ಅಮಾಂಗ್ ಬಿಟ್ವೀನ್ ಯೂಸ್ ಮಾಡ್ತೀವಿ. ಸೊ ದಿಸ್ ಈಸ್ ದ ಪ್ರಿಪೋಸಿಷನ್. ನೆಕ್ಸ್ಟು ಕಂಜಂಕ್ಷನ್ಸ್. ಕಂಜಂಕ್ಷನ್ಸ್ ಅಂದರೆ ನಿಮ್ಗೆ ದ ವರ್ಡ್ ಇಟ್ ಸೆಲ್ಫ್ ಟೆಲ್ಸ್ ದಟ್ ಜಂಕ್ಷನ್. ಜಂಕ್ಷನ್ ಅಂದರೆ ನಿಮ್ಗೆ ಗೊತ್ತಿರ್ಬೋದಲ್ಲ, ಅರಸೀಕೆರೆ ಜಂಕ್ಷನ್, ಹುಬ್ಬಳ್ಳಿ ಜಂಕ್ಷನ್, ನೆಕ್ಸ್ಟ್ ಗುಂತ್ಕಲ್ ಜಂಕ್ಷನ್, ಬೆಂಗಳೂರು ಜಂಕ್ಷನ್ಸ್, ಇವೆಲ್ಲ ಜಂಕ್ಷನ್ಸ್ ಅಂದರೆ ಎರಡನ್ನು ಜಾಯಿನ್ ಮಾಡೋದು. ಜಂಕ್ಷನ್ಸ್ ಅಂದರೆ ಜಾಯಿನ್ ಮಾಡೋದು. ಅದು ರೈಲ್ವೆ ಜಂಕ್ಷನ್ ಆಯ್ತಾ ಇದು. ಬಟ್ ಇದರಲ್ಲಿ ನಮ್ಮ ಇಂಗ್ಲೀಷ್ ಗ್ರಾಮರಲ್ಲಿ ಇಲ್ಲಿ ಯಾವ ಜಂಕ್ಷನ್ ಬರುತ್ತೆ ಇದ್ರಿ? ಸೊ ನೋಡೋಣ. ಕಂಜಂಕ್ಷನ್ಸ್ ಮೀನ್ಸ್ ದ ವರ್ಡ್ಸ್ ವಿಚ್ ಜಾಯಿನ್ಸ್ 2 ವರ್ಡ್ ಇನ್ ಅ ಸೆಂಟೆನ್ಸ್. ಸೊ ನಾವಿಲ್ಲಿ ಸ್ಟಡಿ ಮಾಡೋದು ರೈಲ್ವೆ ಜಂಕ್ಷನ್ ಅಲ್ಲ, ಇಂಗ್ಲೀಷ್ ಗ್ರಾಮರ್ ಜಂಕ್ಷನ್ ಬಗ್ಗೆ. ಸೊ ಹಾಗಾಗಿ ಕಂಜಂಕ್ಷನ್ ಮೀನ್ಸ್ ದ ವರ್ಡ್ಸ್ ವಿಚ್ ಜಾಯಿನ್ಸ್ 2 ವರ್ಡ್ಸ್ ಈಸ್ ಕಾಲ್ಡ್ ಕಂಜಂಕ್ಷನ್ಸ್. ಸೊ ಯಾವ ಒಂದು ಶಬ್ದವು 2 ಶಬ್ದಗಳನ್ನು ಜೋಡಿಸ್ತದೆಯೋ ಆ ಒಂದು ಶಬ್ದಕ್ಕೆ ನಾವು ಕಂಜಂಕ್ಷನ್ ಅಂತ ಹೇಳ್ತೀವಿ.
ಉದಾಹರಣೆಗೆ ನವೀನ್ ಆ್ಯಂಡ್ ಸಮೀರ್ ಆರ್ ಬೆಸ್ಟ್ ಫ್ರೆಂಡ್ಸ್. ಇಲ್ಲಿ ನವೀನ್ ಮತ್ತು ಸಮೀರ್ನ ಯಾವುದು ಜಾಯಿನ್ ಮಾಡಿದೆ? ಆ್ಯಂಡ್. ಸೊ ಹಾಗಾಗಿ ಆ್ಯಂಡ್ ಅಂದ್ರೆ ಏನು? ಆ್ಯಂಡ್ ಈಸ್ ಅ ಕಂಜಂಕ್ಷನ್. ಐ ಆಮ್ ವೆರಿ ಇಂಟ್ರೆಸ್ಟೆಡ್ ಇನ್ ಯೋಗ ಬಟ್ ನಾಟ್ ಗೆಟಿಂಗ್ ಟೈಮ್ ಟು ಪ್ರಾಕ್ಟೀಸ್. ಸೊ ಇವೆರಡು ಸೆಂಟೆನ್ಸ್, ಐ ಆಮ್ ವೆರಿ ಇಂಟ್ರೆಸ್ಟಿಂಗ್ ಇನ್ ಯೋಗ ನಾಟ್ ಗೆಟಿಂಗ್ ಟೈಮ್ ಟು ಪ್ರಾಕ್ಟೀಸ್. ಸೊ ಇವೆರಡನ್ನು ಬಟ್ ಅನ್ನೋಂಥ ಒಂದು ಕಂಜಂಕ್ಷನ್ಸ್, ಬಟ್ ಅನ್ನೋಂಥ ಒಂದು ವರ್ಡು ಇದನ್ನು ಜಾಯಿನ್ ಮಾಡಿದೆ, ಇದನ್ನು ಜೋಡಿಸಿದೆ. ಸೊ ಹಾಗಾಗಿ ಇಲ್ಲಿ ಬಟ್ ಅನ್ನೋದು ಕಂಜಂಕ್ಷನ್ಸ್. ಹಿಯರ್ ಬಟ್ ಹ್ಯಾಸ್ ಜಾಯಿಂಡ್ ಟು ಸೆಂಟೆನ್ಸ್, ಸೊ ಬಟ್ ಈಸ್ ಕಾಲ್ಡ್ ಅ ಕಂಜಂಕ್ಷನ್ಸ್. ಐ ಆಮ್ ವರ್ಕಿಂಗ್ ಆಸ್ ಟ್ರೈನ್ಡ್ ಇನ್ ಮೈ ಟ್ರೈನಿಂಗ್. ಹಿಯರ್ ಆಸ್ ಇಸ್ ದ ಕಂಜಂಕ್ಷನ್ಸ್. ಐ ಆಮ್ ಡೂಯಿಂಗ್ ಹೋಮ್ ವರ್ಕ್ ವಾಟ್ ಎವರ್ ಗಿವನ್. ವಾಟ್ ಎವರ್ ಇಸ್ ದ ಕಂಜಂಕ್ಷನ್ಸ್. ಇಲ್ಲಿ ಐ ಆಮ್ ಡೂಯಿಂಗ್ ಹೋಮ್ ವರ್ಕ್ is a one sentence. One next given is that is the another one. So for these two sentence, whatever word is joining. So I am doing homework whatever given. So here give whatever is the conjunctions. Yesterday I was late to class because bus has come too late. Here because ಅನ್ನೋದು conjunctions. ಸೊ ಇಲ್ಲಿ ಬಿಕಾಸ್ ಅನ್ನೋ ವರ್ಡ್ ಇರಲ್ಲಪ್ಪ ಅಂದರೆ ಇವೆರಡು ಸೆಂಟೆನ್ಸ್ಗೆ ಮೀನಿಂಗ್ ಇರಲ್ಲ. if there is no because in this sentence, so then there is no meaning for this sentence. ಹಾಗಾಗಿ ಒಂದು ಸೆಂಟೆನ್ಸ್ನ ಜಾಯಿನ್ ಮಾಡಬೇಕಾದ್ರೆ ಕಂಜಂಕ್ಷನ್ಸು ವೆರಿ ವೆರಿ ಇಂಪಾರ್ಟೆಂಟು. ನೆಕ್ಸ್ಟು ಲಾಸ್ಟ್ ಪಾರ್ಟ್ಸ್ ಆಫ್ ಸ್ಪೀಚು ಇಂಟರ್ಜೆಕ್ಷನ್. ಇಂಟರ್ಜೆಕ್ಷನ್ ಮೀನ್ಸ್ the word that express strong emotion are called interjections. ಸೊ ಯಾವ ಒಂದು ವರ್ಡಲ್ಲಿ ನಾವು ಸ್ಟ್ರಾಂಗ್ ಎಮೋಷನ್ ಯೂಸ್ ಮಾಡ್ತೀವಲ್ವಾ, ಸೊ ಆ ಒಂದು ವರ್ಡ್ಗೆ ನಾವು ಇಂಟರ್ಜೆಕ್ಷನ್ ಅಂತ ಹೇಳ್ತೀವಿ. ಸೊ ಯೂಶ್ವಲಾಗಿ ನಾವು ಇಂಟರ್ಜೆಕ್ಷನ್ಸ್ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಎಕ್ಸ್ಕ್ಲಾಮೇಟ್ರಿ ಒಂದು ಆಚಾರ ಸೂಚಕ ಸಂದರ್ಭಗಳನ್ನು ಸೂಚಿಸುವಂತಹ ಸಂದರ್ಭದಲ್ಲಿ ನಾವು ಇಂಟರ್ಜೆಕ್ಷನ್ ಯೂಸ್ ಮಾಡ್ತೀವಿ. ಆಚಾರ ಸೂಚಕ ಅಂತಂದರೆ ಸಂತೋಷ ಆಗೋ ಟೈಮಲ್ಲಿ, ಇಲ್ಲಿ ನೋಡಿ ಎಕ್ಸಾಂಪಲು ಜಾಯ್ ಸಂತೋಷ ಟೈಮಲ್ಲಿ, ಅಥವಾ ದುಃಖದ ಸಮಯದಲ್ಲಿ ಸಾರೋ, ವಂಡರ್ ಆಚಾರ ಸೂಚಕ, ರಿಗ್ರೆಟ್ ವಿಷಾದ ವ್ಯಕ್ತಪಡಿಸೋ ಸಮಯದಲ್ಲಿ, ಪ್ರೇಜ್ ಹೊಗಳುವಂಥ ಸಮಯದಲ್ಲಿ, ಆ್ಯಂಗರ್ ಸಿಟ್ಟಿನ ಸಮಯದಲ್ಲಿ. ಸೊ ಈ ಸಮಯದಲ್ಲಿ ಕೂಡ ನಾವು ಇದನ್ನು ಯೂಸ್ ಮಾಡ್ತೀವಿ, ಇಂಟರ್ಜೆಕ್ಷನ್ ಯೂಸ್ ಮಾಡ್ತೀವಿ. ಇದಕ್ಕೊಂದು ಉದಾಹರಣೆ ನೋಡೋಣ. ಹುರ್ಯೋ ಐ ಕ್ಲಿಯರ್ ದ IAS ಎಕ್ಸಾಮ್. ಸಿ ಇಲ್ಲಿ ಹುರ್ಯೋ ಇದೆ ಅಲ್ವಾ, ಸೊ ಅದು ಕೂಡ ಒಂದು ಜಾಯ್. ಸೊ ಆಮೇಲೆ ಇಂಟರ್ಜೆಕ್ಷನ್ ವರ್ಡಲ್ಲಿ ನಾವು ಕಂಪಲ್ಸರಿಯಾಗಿ ಎಕ್ಸ್ಕ್ಲಾಮೇಟರಿ ಸಿಂಬಲ್ ಯೂಸ್ ಮಾಡೇ ಮಾಡ್ತೀವಿ. ಸೊ ಅಲ್ಲಿ ಎಕ್ಸ್ಕ್ಲಾಮೇಟರಿ ಸಿಂಬಲ್ ಇದೆಯಪ್ಪ ಅಂದ್ರೆ ದಟ್ ಈಸ್ ದ ಇಂಟರ್ಜೆಕ್ಷನ್ಸ್. ಸೊ ಆನ್ ದ ಬೇಸ್ ಆಫ್ ನಾವು ಸಿಂಬಲ್ ಮೇಲೆ, ಆನ್ ದ ಬೇಸ್ ಆಫ್ ಸಿಂಬಲ್ ವಿ ಕ್ಯಾನ್ ಐಡೆಂಟಿಫೈ ದಟ್ ದಿಸ್ ಈಸ್ ದ ಇಂಟರ್ಜೆಕ್ಷನ್ ಸೆಂಟೆನ್ಸ್. ಹುರ್ಯೋ ಐ ಕ್ಲಿಯರ್ ದ IAS ಎಕ್ಸಾಮ್. ಓ ಇಟ್ ಈಸ್ ವೆರಿ ಶಾರ್ಟ್. ಓ ಇಸ್ ದ interjection. Yes, I got what I want. Look, how is my investment in stock market is growing. We lost the match. ಸೊ ಇವೆಲ್ಲ ಇದೆ ಅಲ್ವಾ. ಸೊ ಇವೆಲ್ಲವೂ ಕೂಡ ಇಂಟರ್ಜೆಕ್ಷನ್ಸ್. ಗೊತ್ತಾಗಿದೆ ಅಲ್ವಾ ನಿಮಗೆ? ಎಡ್ವರ್ಬ್ ಬಂದರೆ ಏನು? ಎಡ್ವರ್ಬ್ ಬಂದರೆ ಕ್ರಿಯಾ ವಿಶೇಷಣ. ಸೊ ಕ್ರಿಯೆ ಮತ್ತು ಅಡ್ಜೆಕ್ಟಿವ್ನ ಡಿಸ್ಕ್ರೈಬ್ ಮಾಡೋದೇ ಕ್ರಿಯಾ ವಿಶೇಷಣ. ಆಮೇಲೆ ಪ್ರಿಪೋಸಿಷನು, ಇನ್ನು, ಆನು, ಎಟ್ಟು, ಬಿಫೋರು, ಆಫ್ಟರು, ಬಿಹೈಂಡು, ಬಿಟ್ವೀನು, ಅಮಾಂಗು, ಅವೆಲ್ಲ ಪ್ರಿಪೋಸಿಷನ್ ಬಂತು. ನೆಕ್ಸ್ಟು ಕಂಜಂಕ್ಷನ್ಸು. ಕಂಜಂಕ್ಷನ್ ಅಂದರೆ ಟು ಜಾಯಿನ್ ಟು ವರ್ಡ್ಸ್, ಐ ಆ್ಯಂಡ್ ಯು, ಶ್ಯಾಮ ಆ್ಯಂಡ್ ಬಾಮ, ಅವೆಲ್ಲ ವರ್ಡ್ ಯೂಸ್ ಮಾಡ್ತೀವಲ್ವಾ. ಸೊ ಆ ವರ್ಡ್ನ ಜಾಯಿನ್ ಮಾಡೋದಕ್ಕೆ ಕಂಜಂಕ್ಷನು. ನೆಕ್ಸ್ಟ್ ಇಂಟರ್ಜೆಕ್ಷನ್ಸ್. ಇಂಟರ್ಜೆಕ್ಷನ್ ಅಂದರೆ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಯೂಸ್ ಮಾಡೋದು. ಸ್ಟ್ರಾಂಗ್ ಎಮೋಷನ್ ನಾವು ಸ್ಟ್ರಾಂಗ್ ಎಮೋಷನ್ ಏನಾದರೂ ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ನಮ್ಮ ಸ್ಟ್ರಾಂಗ್ ಎಮೋಷನ್ಸ್ ಅಂದರೆ ಯಾವುದೇ ಇರ್ಬೋದು, ಅದು ಸಾರೋ ಇರ್ಬೋದು, ಜಾಯ್ ಇರ್ಬೋದು, ಹ್ಯಾಪಿನೆಸ್ ಇರ್ಬೋದು, ಸ್ಯಾಡ್ನೆಸ್ ಇರ್ಬೋದು, ರಿಗ್ರೆಟ್ ಇರ್ಬೋದು, ಯಾವುದೇ ಇರ್ಬೋದು. ಸೊ ಈ ಒಂದು ಸಿಚುವೇಶನನ್ನು ನಾವು ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ಆವಾಗ ನಾವು ಇಂಟರ್ಜೆಕ್ಷನ್ನ ಯೂಸ್ ಮಾಡ್ತೀವಿ. ಅವೇ ಇಂಟರ್ಜೆಕ್ಷನ್ನ ಯೂಸ್ ಮಾಡುವಾಗ ನಾವು ಯಾವ ಒಂದು ಸಿಂಬಲ್ ಯೂಸ್ ಮಾಡ್ತೀವಿ ಅಂದರೆ ಎಕ್ಸ್ಕ್ಲಾಮೇಟರಿ ಸಿಂಬಲ್ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ನಾವು ಎಕ್ಸ್ಕ್ಲಾಮೇಟರಿ ಸಿಂಬಲ್ ಬಂತಪ್ಪ ಅಂದರೆ ಇಂಟರ್ಜೆಕ್ಷನ್ ಈಸಿಯಾಗಿ ನಾವು ಐಡೆಂಟಿಫೈ ಮಾಡ್ಬೋದು. ಸೊ ಇದಿಷ್ಟು ನಿಮಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ. ಸೊ ಟೋಟಲ್ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ 8 ಪಾರ್ಟ್ಸ್ ಆಫ್ ಸ್ಪೀಚ್ ನಾನು 2 ಕ್ಲಾಸಲ್ಲಿ ಹೇಳಿದ್ದೀನಿ. ಸೊ ನೀವೇನಾದ್ರು ಇಷ್ಟನ್ನು ಕೂಡ ಇನ್ನೊಮ್ಮೆ ರಿವಿಷನ್ ಮಾಡಿಕೊಂಡು ನೆಕ್ಸ್ಟ್ ಟೆನ್ಸಸ್ ಕ್ಲಾಸ್ನ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದರೆ ನಿಮ್ಮ ಟೆನ್ಸಸ್ಸು ಇನ್ನೂ ಈಸಿಯಾಗಿ ನೀವು ಅರ್ಥ ಮಾಡ್ಕೋಬೋದು. ಸೊ ಹಾಗಾಗಿ ಟೆನ್ಸಸ್ ಕ್ಲಾಸಿಗೆ ಪಾರ್ಟ್ಸ್ ಆಫ್ ಸ್ಪೀಚು ಅತಿ ಅವಶ್ಯವಾಗಿರೋದ್ರಿಂದ ನಾನು ಈಗ
ಪಾರ್ಟ್ಸ್ ಆಫ್ ಸ್ಪೀಚ್ನ ಕ್ಲಾಸನ್ನು ಇಲ್ಲಿಗೆ ಮುಗಿಸುತ್ತೇನೆ. ಸೊ ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ನಾವು ಟೆನ್ಸಸ್ನ ಸ್ಟಡಿ ಮಾಡೋಣ. ಸೊ ನೆಕ್ಸ್ಟ್ ಟೆನ್ಸಸ್ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಬಿಫೋರು ನೀವು ಕ್ಲಾಸನ್ನು ಕೇಳೋಕ್ಕಿಂತ ಬಿಫೋರು ನೀವು ಪಾರ್ಟ್ಸ್ ಆಫ್ ಸ್ಪೀಚ್ನ ಇನ್ನೊಮ್ಮೆ ರಿವಿಷನ್ ಮಾಡ್ಕೊಂಡು ಬನ್ನಿ. ನಿಮ್ಗೆ ಏನಾದ್ರು ಡೌಟ್ ಇದ್ರಪ್ಪ ಅಂದರೆ ನೀವು ಕಾಮೆಂಟ್ಸ್ ಬಾಕ್ಸಲ್ಲಿ ಕಾಮೆಂಟ್ಸ್ ಮಾಡ್ಬೋದು. ಸೊ ಹಾಗಾಗಿ ದಯವಿಟ್ಟು ಪ್ರತಿಯೊಬ್ಬರು ಕೂಡ 2 ಕ್ಲಾಸನ್ನು ಕೇಳಿ. ಸೊ ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ನಿಮ್ಮ ಸ್ನೇಹಿತರಿಗೆ, ಫ್ರೆಂಡ್ಸ್ಗೆ ಶೇರ್ ಮಾಡಿ, ಪ್ರತಿಯೊಬ್ಬರು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಹ್ಯಾವ್ ಅ ನೈಸ್ ಡೇ. See you in next class. Thank you very much.